ನಮಸ್ತೆ, ನಾವು ಉಡುಪಿ ಸೆರಾಕೆರೆಯಿಂದ ಮಾತಾಡ್ತಾ ಇದ್ದೇವೆ. ಸೊ ಇವತ್ತು ನಮ್ಮ ಜೊತೆ ಇದ್ದಾರೆ ಪ್ರಜ್ವಲ್ ಬ್ರದರ್. ಸೊ ಬಂದ್ಬಿಟ್ಟು ತುಂಬಾ ಪ್ರಾಬ್ಲಮ್ಸ್ ಇಂದ ಸಫರ್ ಅನ್ನ ಪಡ್ತಾ ಇದ್ರು. ಇವರಿಗೆ ಬಂದ್ಬಿಟ್ಟು 18 ವರ್ಷ. ಸೊ ಇವರಿಗೆ ಈಗಲೇ ಬಂದ್ಬಿಟ್ಟು ಏನಾಗಿದೆ, ನರದ ರಿಲೇಟೆಡ್ ಪ್ರಾಬ್ಲಮ್ಸ್ ಅನ್ನುವಂಥದ್ದು ತುಂಬಾ ಪ್ರಾಬ್ಲಮ್ಸ್ ಆಗ್ತಾ ಇತ್ತು. ಸೊ ಕೇಳುವ ಸೆರಾಕೆರೆಗೆ ಬರುವ ಮೊದಲು ಎಷ್ಟೆಲ್ಲ ಸಫರ್ ಪಟ್ಟಿದ್ದಾರೆ, ಹಾಗೆ ಸೆರಾಕೆರೆ ಥೆರಪಿ ಮಾಡಿದ ನಂತರ ಹೇಗೆಲ್ಲ ಇಂಪ್ರೂವ್ಮೆಂಟ್ಸ್ ಬಂದಿದೆ ಅಂತ. ಓಕೆ, ನಮಸ್ತೆ ಬ್ರದರ್. ಎಲ್ಲಿಂದ ಬರ್ತಾ ಇದ್ದೀರಾ? ಉಡುಪಿಯಿಂದ ಬರ್ತಾ ಇದ್ದೀರಾ. ಓಕೆ, ಏನೆಲ್ಲ ಪ್ರಾಬ್ಲಮ್ಸ್ ಇತ್ತು ನಿಮ್ಗೆ ಸೆರಾಕೆರೆಗೆ ಬರುವ ಮೊದಲು? ನರದ ಪ್ರಾಬ್ಲಮ್ ಎಂತ ಸಹ ಎತ್ತಲಿಕ್ಕೆ ಅಥವಾ ಓಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ಇಲ್ಲಿಗೆ ಬಂದ್ಮೇಲೆ ಸ್ವಲ್ಪ ಇಂಪ್ರೂವ್ ಆಗಿದೆ. ಅಂದ್ರೆ ತುಂಬಾ ಹೊತ್ತು ನಿಲ್ಲಿಗೆ ಆಗ್ತಾ ಇರ್ಲಿಲ್ಲ. ಈಗ ತುಂಬಾ ಹೊತ್ತು ಎಷ್ಟೊತ್ತು ನಿಲ್ತಾ ಇದ್ರು? ಮೊದಲು ಎಷ್ಟೊತ್ತು ಮೊದಲೆಲ್ಲ ಅರ್ಧ ಗಂಟೆ ಅಂದ್ರೆ ಹೆಚ್ಚಾಗ್ತಿತ್ತು. ಈಗಾದ್ರೆ 2.5 ಗಂಟೆ ನಿಂತಿದ್ದೀನಿ. ಮೊದಲು ಅರ್ಧ ಗಂಟೆ ಮಾತ್ರ ನಿಲ್ಲಿಕ್ಕೆ ಆಗ್ತಾ ಇತ್ತು. ಸೊ ಈಗ ಬಂದ್ಬಿಟ್ಟು 2.5 ಗಂಟೆಗಿಂತ ಜಾಸ್ತಿ ನಿಲ್ತೀರಾ. ಓಕೆ, ಅವಾಗ ಹೇಳಿದ್ರು ಸ್ಟೆಪ್ಸ್ ಎಲ್ಲ ನನ್ಗೆ ಹತ್ತಲಿಕ್ಕೆ ಆಗ್ತಾ ಇರ್ಲಿಲ್ಲ ಅಂತ. ಈಗ ಹೇಗೆ ಆಗಿದೆ? ಈಗೆಲ್ಲ ಸ್ಟೆಪ್ ಎಲ್ಲ ಹತ್ತಾ ಇದೀನಿ. ಸ್ಟೆಪ್ ಎಲ್ಲ ಹತ್ತಾ ಇದ್ದೀರಾ. ಸೊ ವೇಟ್ ನಿಮ್ಗೆ ಎತ್ತಲಿಕ್ಕೆ ಆಗ್ತಾ ಇರ್ಲಿಲ್ಲ. ಒಂದು ಕೊಡಪಾನದ ನೀರನ್ನು ಸಹ ಎತ್ತಲಿಕ್ಕೆ ಆಗ್ತಾ ಇರ್ಲಿಲ್ಲ, ಬಕೆಟ್ ಸಹ ಎತ್ತಲಿಕ್ಕೆ ಆಗ್ತಾ ಇರ್ಲಿಲ್ಲ. ಸೊ ಈಗ ಬಂದ್ಬಿಟ್ಟು ಹೇಗೆ ಇಂಪ್ರೂವ್ಮೆಂಟ್ಸ್ ಇದೆ? ಎಲ್ಲ ಎತ್ತಲಿಕ್ಕೆ ಆಗ್ತಾ ಇದೆ. ಸೊ ಎಲ್ಲ ಕೆಲಸ ಮಾಡ್ತಾ ಇದ್ದೀರಾ ಅಂತ ಇದೆ. ದಿನದಿಂದ ಥೆರಪಿ ಮಾಡ್ತಾ ಇದ್ದೀರಾ? ಈಗ ಜಸ್ಟ್ 12 ದಿನ ಆಯ್ತು. 12 ದಿನದಿಂದ ಥೆರಪಿ ಮಾಡ್ತಾ ಇದ್ದೀರಾ. ಸೊ ಬೆಸ್ಟ್ ರಿಸಲ್ಟ್ ಅನ್ನ ತಗೊಂಡು. ಓಕೆ ಬ್ರದರ್, ನಿಮ್ಗೆ ಯಾವ ಥೆರಪಿಯನ್ನ ಮಾಡಿದ ನಂತರ ಚೆನ್ನಾಗಿ ರಿಸಲ್ಟ್ ಬಂದಿದೆ? ಪೊಟ್ಯಾಷಿಯಂ ಕಾರ್ಡ್ ಮಾಡ್ತಾ ಇದಾರೆ 13 ದಿನದಿಂದ. ಬರೀ ಅದ್ರ ಅಷ್ಟೇ ರಿಸಲ್ಟ್ ಇಷ್ಟು ಬಂದಿದೆ. ಇನ್ನು ಸ್ಪೆಷಲ್ ಥೆರಪಿ ಮಾಡ್ತಾ ಇದಾರೆ, ಅದ್ರ ರಿಸಲ್ಟ್ ನೋಡ್ಬೇಕು. ಸ್ಪೆಷಲ್ ಥೆರಪಿ ಹಾಕಿದ್ದಾರೆ. ಸೊ ಪೊಟ್ಯಾಷಿಯಂ ಪ್ಯಾಡ್ ಅಲ್ಲಿ ಬಂದ್ಬಿಟ್ಟು ನಿಮಗೆ 13 ದಿನದಲ್ಲಿ ಇಷ್ಟೊಂದು ಚೇಂಜಸ್ ಬಂದಿದೆ. ಸೊ ಬ್ಲಡ್ ಸರ್ಕ್ಯುಲೇಷನ್ ಕರೆಕ್ಟ್ ಆಗಿ ಆಗ್ತಾ ಹೋಗ್ತದೆ. ಸೊ ಪೊಟ್ಯಾಷಿಯಂ ಪ್ಯಾಡ್ ಅಲ್ಲಿ ಬಂದ್ಬಿಟ್ಟು ನರ್ವ್ ಅಲ್ಲಿ ಇರುವಂತಹ ಬ್ಲಾಕೇಜ್ ಅನ್ನ ಕ್ಲಿಯರ್ ಮಾಡ್ತಾ ಹೋಗುವಾಗ ಸೊ ಈ ತರ ಪ್ರಾಬ್ಲಮ್ಸ್ ಯಾವುದೇ ಇದ್ರೂ ಸಹ ಕ್ಲಿಯರ್ ಆಗಿ ಹೋಗ್ತೇವೆ. ಸೊ ಸೆರಾಕೆರೆ ಬಗ್ಗೆ ಏನ್ ಹೇಳಿಕ್ಕೆ ಇಷ್ಟಪಡ್ತೀರಾ? ಇಲ್ಲ, ಒಳ್ಳೆ ಉಂಟು. ಆದ್ರೆ ತುಂಬಾ ಇಲ್ಲಿ ಜನದ ನಗು ನೋಡಿದ್ರೆ ಮಾಡ್ಬೇಕನ್ನಿಸ್ತದೆ. ಮತ್ತೆ ಒಳ್ಳೆ ಇಂಪ್ರೂವ್ ಆಗ್ತದೆ. ನಂಗೆ ಮೊದ್ಲೆಲ್ಲ ತುಂಬಾ ವೀಕ್ನೆಸ್ ಇತ್ತು, ಈಗ ಸ್ವಲ್ಪ ಇಂಪ್ರೂವ್ ಆಗಿದೆ, ಜಾಸ್ತಿನೇ ಇಂಪ್ರೂವ್ ಆಗಿದೆ. ಹೌದಾ? ಸೊ ಶೇಕ್ ಆಗ್ತಾ ಇತ್ತು ಕೈಯೆಲ್ಲ ಅಂತ ಹೇಳ್ತಿದ್ವಿ. ಸೊ ಹೀಗೆ ಹೇಗಿದೆ? ಈಗ ಸ್ವಲ್ಪ ನಾರ್ಮಲ್ ಆಗಿ. ಥ್ಯಾಂಕ್ ಯು.